ಯಪ್ಪ ಇಲ್ಲಿನ ಜನ ಒಂಥರ ಒರಟು ಜನ. ಅಯ್ಯಪ್ಪ ನಾನೇನು ಅಂದ್ಕೊಂಡಿದ್ನಪ್ಪ, ನಮ್ಮೂರಲ್ಲೇ ವಾಸಿ, ಸ್ವಲ್ಪ ಮಾತಾಡ್ತಾರೆ, ಕಷ್ಟ ಸುಖ ಅಂದರೆ ಈ ಅಂತಾರೆ, ಯಾರಾದ್ರೂ ಚೆನ್ನಾಗಿಲ್ಲ ಅಂದರೆ ನೋಡ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ, ಏನೋ ಒಂದು ಹಿಂದೆ ಮುಂದೆ ಬೈಕಬೋದು, ಅಷ್ಟು ಬಿಟ್ಟರೆ ಹಿಂಗೆ ಮಾಡಲ್ಲಪ್ಪ. ಇಲ್ಲಷ್ಟು ಹೊರಟು ಜನ ಎಲ್ಲೂ ನೋಡಲಿಲ್ಲ. ಕೇಳೋಣ ಅದೆಲ್ಲ ಕೊಡ್ಬೋದೇನೋ, ಅಕ್ಕ ಕೊಡ್ರಿ ಅಕ್ಕ ಚಪಾತಿ ಕೊಡ್ತೀನಿ ಅಂತ ಕೇಳ್ತೀನಿ. ಇಲ್ಲಿನ ಜನ ಎಲ್ಲನ ನೋಡೋಕ್ಕೂ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮನೆಯೂ ಕಟ್ಕೊಂಡಿದ್ದಾರೆ, ಆದರೆ ಗುಣ ಸ್ವಭಾವ ಮಾತ್ರ ಚೆನ್ನಾಗಿಲ್ಲ. ನಮ್ಮೂರಲ್ಲೆಲ್ಲ ಬಡವರು ಅಂತಾರೆ, ಇದ್ರೂ ಎಷ್ಟು ಒಳ್ಳೆ ಜನ ಇದ್ದಾರೆ. ಬಡವರೇ ವಾಸಿ ಅನ್ನೋದು ಅದಕ್ಕೆ, ಮತ್ತೆ ಬಡವರೇ ವಾಸಿ ಅಪ್ಪ. ಅಯ್ಯೋ ಹಿಂಗೆಲ್ಲ ಇದ್ದರೆ ಎಲ್ಲ ಮನೆಯೂ ಕಟ್ಕೊಂಡವ್ರೆ ನೋಡಿ. ಇವ್ರ ಮನೆ ಎಷ್ಟು ಚೆನ್ನಾಗೈತೆ, ಸೌಭಾಗ್ಯ ಕರೆದು ಕೇಳಿದ್ರೆ ಮತ್ತೆ ಮಾದೇವಕ್ಕ ನೋಡ್ಬಿಡುತ್ತೆ. ಅದಕ್ಕೆ ಒಳಕ್ಕೆ ಹೋಗಿ ಕೇಳ್ತೀನಿ, ಯಾಕೆ ಬೇಕು ಅಯ್ಯಮ್ಮ ಕೊಡಬೇಡ್ರಿ ಅಂತ ಪಿಟ್ಟಿಂಗ್ ಇಡ್ತಾಳೆ. ಪಾಪ ಇವಕ್ಕ ಯಾರೋ ಒಳ್ಳೆಯಳಂತೆ, ಕೊಡ್ತಾಳಂತೆ, ಕೇಳೋಣದೆಲ್ಲ. ಸೌಭಾಗ್ಯಕ್ಕ ಓದ್ಲು ಕಣೆ, ಒಳಗಡೆ ಓದ್ಲು, ಹೋಗಿವಾಗ. ಯಾರಿಲ್ಲದ ಮನೆಗೆ ನೀನು ಹೆಂಗೆ ಬಂದಿದ್ದೆ? ನನ್ನ ಮನೇಲಿ ಇವಾಗ ನಾನು ಏನೋ ಇಟ್ಟಿದ್ದೆ, ಅದೇನೋ ಕಾಳ್ತಾನ ಆಗಲಿ, ನನ್ನ ಮನೆಗೆ ನಾನಿಲ್ಲಿ ಕಾಲ್ಚೆನ ಇಟ್ಟಿದ್ದೆ, ಕಾಲ್ಚೆನ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಸುಮ್ಮನೆ ಹಿಂಗೆ ಒಂದು ಸ್ವಲ್ಪ ಉಲ್ಟಾ ಹೊಡೆದು ಬಿಡು. ಹೋಗು ಹಂಗನ್ನು ಹೇಳ್ತೀನಿ ತಾಳಿ. ನೀನು ಇಲ್ಲೇ ನಿಂತ್ಕೊಂಡಿರು, ನೀನೆಲ್ಲೂ ಹೋಗ್ಬೇಡ. ಆಮೇಲೆ ಬೇಕಾದರೆ ನೀನು ಬರುವಂತೆ. ಹೆಂಗೆ ನೀನು ಯಾರಿಲ್ಲದ ಮನೆಗೆ ಹೋದೆ? ನೀನು ಹೊರಗೆ ನಿಂತ್ಕೊಂಡು ಕೇಳಬೇಕಾಗಿತ್ತು, ಒಳಕ್ಕೆ ಹೆಂಗೆ ಹೋದೆ ಅಂತ ಕೇಳೋಣದಲ್ಲಿ. ಪಾಪ ಹುಡುಗಿ, ನಾವು ನೋಡಿ ಅಂತ ಕೆಲಸ ಮಾಡ್ತಾ ಇದೀವ ಹುಡುಗಿಗೆ ಹೋಗತ್ಲಾಗೆ. ನನಗಂತೂ ಮನಸ್ಸಿ ಬೇಜಾರಾಗುತ್ತೆ. ಪಾಪ ನನ್ನ ತಂಗಿ ಥರ ಇದ್ದಾಳೆ, ನಾನು ತೊಳಗಿಂತ ಕೆಲಸ ಮಾಡಿದ್ರೆ ಹೆಂಗಪ್ಪ ಅನ್ನಂಗಾಗುತ್ತೆ. ಏನು ಮಾಡಲಿ, ಚಿರು ಮುಖ ನೋಡ್ತೀವಿ, ಚಿರು ಒಳ್ಳೆಯವನು, ಅವನು ಹೆಂಗೋ ಚೆನ್ನಾಗಿದ್ದಾನೆ, ಅಲ್ಲಿ ಚೆನ್ನಾಗಿರಲಿ ಅಂತ ಹೇಳಿ ಸುಮ್ಮನೆ ಇಲ್ಲಿ ಜನ ಸರಿ ಇಲ್ಲ, ಅವನು ಕೆಡಿಸ್ಬೇಕು ಅಂತ ನೋಡ್ತಾರೆ. ಯಾಕಬೇಕು, ಚೆನ್ನಾಗಿರಲಿ ಹೋಗ್ಲಿ ಅನ್ನೋದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದೀವಿ. ಹೋಗಕ್ಕ, ಒಳಕ್ಕೆ ಹೋಗು. ಯಾರು ನಮ್ಮ ಮನೆ ಒಳಗಡೆ ಹೋಗಿರೋದು? ನಾನು ಇಲ್ಲದ ಸಂದರ್ಭದಲ್ಲಿ ಯಾರು ಸೌಭಾಗ್ಯಕ್ಕ ಅಂತ ಒಳಗಡೆ ಮಾತಾಡ್ತಾ ಇದ್ದೀರಾ? ಅಕ್ಕ ನಾನಕ್ಕ, ದೀಕ್ಷಾ, ಬಾ ಒಳಗಡೆ ಇದ್ದೀನಿ, ಬಾ. ಏನೋ ಬೇಕಾಗಿತ್ತು ಅದಕ್ಕೆ ಕೇಳಕ್ಕಂತ ಬಂದೆ. ಯಾ ದೀಕ್ಷಾ? ಅಲ್ಲ, ಯಾರು ಇಲ್ದಾಗ ಹಿಂಗೆ ಒಳಕ್ಕೆ ಹೋಗಿರೋದು ಯಾರು? ನಾನು ಅದಕ್ಕೆ ಯಾರೋ ಹೋದ್ರು ಅಂತ ಬಂದೆ, ಯಾರೋ ಕಳ್ಳರು ಬಂದವ್ರೆ ಮಂಗಾತ್ ನನಗೆ. ಅಕ್ಕ ನೀವು ಇಲ್ಲಿದ್ದೀರಾ? ಸೌಭಾಗ್ಯಕ್ಕ ಬನ್ನಿ, ನಾನು ಒಳಗಡೆ ಎಲ್ಲ ನೋಡ್ತಿದ್ದೆ, ಅಡುಗೆ ಮನೆಗೆ ನೋಡ್ತಾ ಇದ್ದೆ. ಬಾರಕ್ಕ, ಏನೋ ಬೇಕಾಗಿತ್ತು ಅದಕ್ಕೆ ಬಂದೆ. ನಿನಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಲ್ವಾ? ಯಾರು ಇಲ್ಲದ ಮನೆಗೆ ನೀನು ಹೆಂಗೆ ಬಂದೆ? ನೀನು ಯಾರು ಇಲ್ಲದ ಮನೆಗೆ ಬಂದು ಎಲ್ಲ ನೋಡ್ತಾ ಇದೆಯಲ್ಲ. ನಾನು ಹೊರಗಡೆ ಹೋಗಿದ್ದೀನಿ, ಅಲ್ಲಿ ಯಾರ ಮನೆ ಹತ್ರನೇ ಯಾರನ್ನೋ ಮಾತಾಡ್ಸೋಣ ಅಂತ ಹೇಳಿ ಬಾಗಿಲು ತೆಗೆದುಬಿಟ್ಟು ಅಂಥದ್ರಲ್ಲಿ ಬಂದು ಎಲ್ಲ ನೋಡ್ತಾ ಇದೆಯಲ್ಲ, ಗೊತ್ತಾಗಲ್ವ ನಿನಗೆ? ಯಾರಿಲ್ಲದ ಮನೆಗೆ ಹೆಂಗೆ ಬಂದೆ ನೀನು? ಅಯ್ಯೋ ಅಕ್ಕ, ನನಗೆ ಚಪಾತಿ ವಾಸಿಯಕ್ಕೆ ಮಣೆನೂ ಮತ್ತು ರತಡಿ ಬೇಕಾಗಿತ್ತು, ಅದಕ್ಕೆ ಡೋರ್ ತೆಗ್ದಿತ್ತಲ್ಲ, ಅದಕ್ಕೆ ಬಂದೆ. ಇದೇರೇನೋ ಅಂತ ಹೇಳಿ ಮಾತಾಡ್ಸ್ಕೊಂಡು ಬಂದೆ. ಬಾಗ್ಲು ಹಾಕಿದ್ರೆ ನಾನೇನು ಬರ್ತಾ ಇರಲಿಲ್ಲ. ಅಯ್ಯೋ ನೀವು ಇದ್ದೀರಾ ಅಂತ ಬಂದೆ ಅಕ್ಕ. ಯಾರು ಇಲ್ಲದ ಮನೆ ಹೆಂಗೆ ಬಂದೆ ನೀನು? ಅಯ್ಯೋ ನಾನು ಇಲ್ಲಿ ಈ ಉಯ್ಯಾಲೆ ಮೇಲೆ ಕಾಲ್ಚೆನ್ ಬಿಚ್ಚಿಟ್ಟೋಗಿದ್ದೆ ಕಣೆ. ಎಲ್ಲೇ ಕಾಲ್ಚೇನು ಇಲ್ಲಿ ಇಲ್ಲಿ ಎಷ್ಟು ದೊಡ್ಡ ಕಾಲ್ಚೆನ್ ಬಿಚ್ಚಿಟ್ಟು ಹೋಗಿದ್ದೆ ನಾನು. ತಗೊಂಡೋಗಿ ಮನೇಲಿ ಇಟ್ಟು ಬಂದ ನೀನು? ಅಪ್ಪ ಅಕ್ಕ, ಇಲ್ಲ ಸೌಭಾಗ್ಯಕ್ಕ. ಅಯ್ಯಪ್ಪ ಕಾಲ್ಚೇನಾ? ಅಯ್ಯೋ ಇಲ್ಲ, ದೇವ್ರಾಣೆಗೂ ನಾನು ಏನು ನೋಡಲಿಲ್ಲಪ್ಪ, ನನ್ನಣೆಗೂ ನಾನು ಏನು ನೋಡಲಿಲ್ಲಕ್ಕ. ಕಾಲ್ಚೇನ್ ನಾನು ಮುಟ್ಟಿಲ್ಲಕ್ಕ, ನೋಡಿಲ್ಲಕ್ಕ ನಾನು. ಏನು ಸುಳ್ಳು ಹೇಳ್ತೀಯ? ತಗೊಂಡೋಗಿ ಇಟ್ಟು ಬಂದಿದ್ದೀಯಾ? ತಗೊಂಡೋಗಿ ಇಟ್ಟು ಬಂದು ಇಲ್ಲಿ ಲಟ್ಟನ್ಕೇನೂ ಮನೆ ಕೇಳ್ತಾ ಇದೆಯಾ ನೀನು ಬಂದ್ಬಿಟ್ಟು ಇಲ್ಲಿ? ನಾನು ಇಲ್ಲೇ ಇಟ್ಟಿದ್ದೆ. ಈ ಕಾಲ್ಚೆನು ತೊಳೆಯೋಣ, ಎಲ್ಲ ಗಲೀಜಾಗಿದ್ದಾವೆ ಅಂತೇಳಿ ಬಿಚ್ಚಿ ಇಲ್ಲಿಟ್ಟು ನಾನು ಅಲ್ಲ ಅವ್ರ ಮನೆಗೆ ಏನೋ ಇಸ್ಕೊಂಬರೋಣ ಅಂತ ಹೋಗಿದ್ದೆ. ನನಗೇನೋ ಕಾಲ್ಚೆನ್ ತೊಳೆಯೋದು ಪೌಡ್ರು ತಂದಿದ್ರು ಅಂತ ಕೇಳಿದ್ರು ಅವರು, ಅದಕ್ಕೆ ಹೋಗಿ ಇಸ್ಕೊಂಬರೋಣ, ಅವ್ರ ಮನೆ ಪೌಡ್ರ್ ಐತೆ ಅಂತ ಇಸ್ಕೊಂಬರಕ್ಕೆ ಹೋಗಿದ್ದೆ. ಇಲ್ಲೇ ಬಿಚ್ಚಿಟ್ಟು ಹೋಗಿದ್ದೆ. ನನ್ನ ಕಾಲ್ಚೆನ್ ಏನೇ ಮಾಡಿದೆ ನೀನು? ಕೊಡೆ ನನ್ನ ಕಾಲ್ಚೆನ. ಅದು ನನ್ನ ಕಾಲ್ಚೆನು 10,000 ರೂಪಾಯಿ ಕಾಲ್ಚೆನು. ಎಷ್ಟು ದೊಡ್ಡ ಕಾಲ್ಚೆನ್ ಗೊತ್ತಾ? 12,000ನೇ. 12,000 ಈಗಿನ ಕಾಲದ ರೇಟಲ್ಲಿ ದೊಡ್ಡ ಕಾಲ್ಚೆನ್ ತೊಗೊಂಡಿದ್ದೆ. ತೊಗೊಂಡೋಗಿ ಇಟ್ಟು ಬಂದ್ಬಿಟ್ಟ. ಕಳ್ಳಿ ಹೆಂಗೆ ಬಂದೆ ನೀನು? ಯಪ್ಪ ದೇವ್ರೆ, ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ. ನಾನು ನೋಡಿದ್ರೆ ಕಾಲ್ಚೆನ್ ಕಳ್ಳಿ ಅಂತ ಹೇಳ್ತಾ ಇದ್ದಾರೆ ಇವರು. ಅಯ್ಯೋ ದೇವ್ರೆ, ನಾನೇನು ಮುಟ್ಟೇ ಇಲ್ಲ, ಏನು ನೋಡೇ ಇಲ್ಲ. ಅಯ್ಯೋ ಇದೇನಪ್ಪ ಇದು? ಅಯ್ಯೋ ಈ ಊರಲ್ಲಿ ಏನಪ್ಪ, ಯಾರ ಮನೆಗನ ಬಂದರೂ ಮಾತಾಡ್ಸಕ್ಕೆ ಕಳ್ತನದ ಆರೋಪ ಮಾಡ್ತಾರೆ. ಅಯ್ಯೋ ದೇವ್ರೆ. ಅಕ್ಕ ಇಲ್ಲ ಅಕ್ಕ, ನನ್ನ ದೇವ್ರಾಣೆಗೂ ನೋಡಿಲ್ಲ ಅಕ್ಕ, ನಿನ್ನ ಕಾಲ್ಚೆನ್ ಮುಟ್ಟಿಲ್ಲ ಅಕ್ಕ, ಗೊತ್ತಿಲ್ಲ ಅಕ್ಕ ನನಗೆ. ಅಕ್ಕ ಮುಟ್ಟಿಲ್ಲ ಕಣಕ್ಕ ನಾನು. ಬಾರೆ ಫಸ್ಟು ಹೊರಕ್ಕೆ ಬಾರೆ, ಎಲ್ಲ ನಮ್ಮ ಮಠರದ ಹೆಂಗಸ್ರನ್ನೆಲ್ಲ ಕರೆಸ್ತೀನಿ ಬಾರೆ. ಕಾಲ್ಚೆನ್ ಕಳ್ಳಿ ಅಂತ ಹೇಳಿ ಬಾರೆ ಫಸ್ಟು. ಮತ್ತು ಹೆಂಗೆ ಬಂದೆ ನೀನು? ನಮ್ಮ ಮನೇಲಿ ಯಾರೂ ಇಲ್ಲ, ಬೇರೆಯವ್ರು ಯಾರೂ ಇಲ್ಲ ಎತ್ತಿಟ್ಕೊಳ್ಳೋಕ್ಕೆ. ನಮ್ಮ ಮನೆಯವ್ರೂ ಡ್ಯೂಟಿಗೆ ಹೋಗಿದ್ದಾರೆ, ನನ್ನ ಮಕ್ಕಳೆಲ್ಲನ ಅವರು ಹಾಸ್ಟೆಲಲ್ಲಿದ್ದಾರೆ. ನನ್ನ ಮಕ್ಕಳು ಯಾರೂ ಇಲ್ಲ ಇಲ್ಲಿ, ನಾನು ಇರೋಳು ಒಬ್ಳು. ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಿದ್ದಾರೆ. ನೀನು ಹೆಂಗೆ ಬಂದು ನೀನು ಇಲ್ಲಿ ಮುಟ್ಟೆ? ನೀನು ಹಿಂಗೆ ಮುಟ್ತೆ ನೀನು ಅಂತ ಹೇಳಿ ಇಲ್ಲಿ. ಯಪ್ಪ ಇಲ್ಲ ಅಕ್ಕ, ನಾನು ಮುಟ್ಟಿಲ್ಲ ಅಕ್ಕ, ದೇವ್ರಾಣೆಗೂ ಮುಟ್ಟಿಲ್ಲ ಅಕ್ಕ. ಅಕ್ಕ ಸುಮ್ಮನಿರಕ್ಕ, ಯಾಕೆ ನನ್ನ ಕಳ್ಳಿ ಅಂತೀರಾ? ಅಯ್ಯೋ ಯಾಕಕ್ಕ? ಅಕ್ಕ ಬಿಡ್ರಿ, ಯಾಕಕ್ಕ ಹಿಂಗೆ ಮಾಡ್ತಾ ಇದ್ದೀರಾ?
ಬಾರೆ ಹೊರಗಡೆ ಫಸ್ಟು. ನಮ್ಮ ಒಟಾರದಲ್ಲಿ ಯಾರು ಹಿಂಗೆ ಮಾಡಿರಲಿಲ್ಲ. ನೀನು ಇಲ್ಲಿ ಬಂದು ಸೇರ್ಕೊಂಡು ಹಿಂಗೆ ಕಳ್ತನ ಮಾಡ್ತಾ ಇದೀಯಾ. ಇವಾಗಿನ್ನು ಬೆಚ್ಚಿಟ್ಟು ಇಲ್ಲಿ ಹೋಗಿದ್ದೀನಿ, ಎಲ್ಲೇ ಇಟ್ಟು ಹೋಗಿದ್ದೆ ನನ್ನ ಕಾಲ್ಚೇನು. ನನ್ನ ಕಾಲ್ಚೇನು ಏನಾದ್ವು ಬಾ, ಕೊಡೋವರೆಗೂ ನಾನು ಬಿಡಲ್ಲ. ಬಾರೆ ಹೊರಗಡೆ ಬಾರೆ, ನಮ್ಮ ಒಟಾರದ ಹೆಂಗಸ್ರನ್ನೆಲ್ಲ ಕರೆಸ್ತೀನಿ ಬಾರೆ. ಅಯ್ಯೋ ಅಕ್ಕ, ದೇವ್ರಾಣೆಗೂ ನಾನು ನೋಡಲಿಲ್ಲ ಅಕ್ಕ ಕಾಲ್ಚೇನ. ಅಕ್ಕ ನೋಡಿಲ್ಲ ಅಕ್ಕ. ಅಕ್ಕ ಇಲ್ಲ ಅಕ್ಕ, ನೋಡಿಲ್ಲ ಅಕ್ಕ, ನಾನು ನೋಡಲೇ ಇಲ್ಲ ಅಕ್ಕ. ಕಾಲ್ಚೇನ ಎಂಥವಂತ ನೋಡೇ ಇಲ್ಲ ನಾನು. ಸುಳ್ಳು ಹೇಳ್ತೀಯ? ಸುಮ್ಮನೆ ಬಾರೆ, ಸುಮ್ಮನೆ ಬಂದರೆ ಸರಿ ನೋಡು. ನಾನು ಏನಿಲ್ಲ ಮತ್ತೆ ಎಲ್ಲರನ್ನೂ ಕರೆಸಿ ಎಲ್ಲರೂ ಹಿಡ್ಕೊಂಡು ಎಳಿಬೇಕಾಗುತ್ತೆ ನೀನು ಹೊರಗಡೆ. ಬಾರೆ ಫಸ್ಟ್ ಹೊರಗಡೆ ನೀನು. ಅಪ್ಪ ಅಕ್ಕ, ಇಲ್ಲ ಕಣಕ್ಕ, ನಾನು ನೋಡಿಲ್ಲ ಕಾಲ್ಚೇನು. ಅಯ್ಯೋ ಇದೇನಪ್ಪ ನನ್ನ ಗ್ರಾಚಾರ ಇಲ್ಲಿ. ಅಯ್ಯೋ ನೋಡಕ್ಕೆ ಒಳ್ಳೆ ಸಣ್ಣ ಹುಡುಗಿ ಥರ ಇದೆಯಾ. ಎಂಥ ಕೆಲಸ ಮಾಡಿದ್ಯಾ ನೀನು? ಮಾದೇವಿ, ಶ್ರೀದೇವಿ ಬನ್ರೆ ಎಲ್ಲನ. ಬಾರೆ, ಕಳ್ಳಿ ನಾನು ಕಾಲ್ಚೇನು ಹೊತ್ಕೊಂಡು ಹೋಗಿದ್ದಾಳೆ. ಬಾರೆ ಮಾದೇವಿ, ಶ್ರೀದೇವಿ, ಭಾರತಿಯಮ್ಮ, ಬನ್ರಿ ಬನ್ರಿ ಎಲ್ಲರೂ ಬನ್ರಿ. ಕಳ್ಳಿ ಕಾಲ್ಚೇನು ಹೊತ್ಕೊಂಡ ಇದ್ದಾಳ. ಕಾಲ್ಚೇನು ಸೊಬಗೆ ನಿನ್ನವ? ಹ್ಞೂ ಮಾದೇವಿ, ನಾನು ಇಲ್ಲಿದ್ದೀನಿ. ಯಾರ ಮನೆ ಹತ್ರನೂ ಹೋಗಿದ್ದೀನಿ ನಾನು. ಅಲ್ಲಿ ಕಾಲ್ಚೇನು ಬಿಚ್ಚಿಟ್ಬಿಟ್ಟು ಎಲ್ಲ ಕರ್ಗಾಗಿದ್ವಾ, ಅದಕ್ಕೆ ಎಲ್ಲ ಕೊಳೆ ಕುತ್ಕೊಂಡೈತೆ, ತೊಳೆಯೋಣ ಅಂತೇಳಿ ಬಿಚ್ಚಿಟ್ಟು ಅಲ್ಲಿ ಉಯ್ಯಾಲೆ ಮೇಲೆ ಬಿಚ್ಚಿಟ್ಟು ಹೋಗಿದ್ದೀನಿ. ನಾವು ಒಳಗಡೆ ಹೋಗ್ಬಿಟ್ಟು ರೊತ್ತಡಿ ಮನೆನೂ ರೊತ್ತಡಿ ಇಸ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಂತ ನಾಟಕ ಆಡ್ತಾವಳೆ. ಹೋಗಿ ತಗೊಂಡೋಗಿ ಇಟ್ಟು ಬಂದಿದ್ದಾಳೆ ಮನೆ ಹತ್ರ. ನನಗೆ ಯಾಕಂತೆ ನನಗೆ ಕಾಲ್ಚೇನು ಕೊಡಿಸ್ಬರ್ರಿ. ನೋಡು ಕಳ್ಳಿ ಸಿಕ್ಕಾಕೊಂಡ್ಲು. ಬಾ ಶ್ರೀದೇವಿ ಅಕ್ಕ, ಶ್ರೀದೇವಿ ಅಕ್ಕ, ಬನ್ರಿ ಬನ್ರಿ ಎಲ್ಲರೂ. ಅಯ್ಯಪ್ಪ ಇದೇನಪ್ಪ ಇದು, ಒಟ್ಟಾರದ ಹೆಂಗಸ್ರೆಲ್ಲ ಬಂದುಬಿಟ್ರು. ಅಯ್ಯೋ ನನಗೆ ಏನು ಮಾಡ್ತಾರೆ ಇವಾಗ? ಅಯ್ಯೋ ದೇವ್ರೆ. ಬನ್ರಿ ಎಲ್ಲರೂ ಬನ್ರಿ. ಇನ್ನೂ ಎಲ್ಲರನ್ನೂ ಕರಿಯೋಗ್ರಿ. ನೋಡ್ರಿ ನಾನು ಕಾಲ್ಚೇನು ಹೊತ್ಕೊಂಡಿದ್ದಾಳೆ ಇವಳು ಕಳ್ಳಿ. ಏನೇ ಕಳ್ಳಿ, ನಮ್ಮ ಸೌಭಾಗ್ಯನವ ಕಾಲ್ಚೇನು ಹೊತ್ಕೊಂಡಿದ್ದೀಯೇನೆ? ಕೊಡೆ ಎಲ್ಲಿಟ್ಟಿದ್ಯಾ? ಅಯ್ಯೋ ಇಲ್ಲ, ನಾನು ದೇವ್ರಾಣೆಗೂ ಹೊತ್ಕೊಂಡಿಲ್ಲ. ಇಲ್ಲ, ನಾನು ತಗೊಂಡಿಲ್ಲ. ಹಿಂಗೆ ಮತ್ತೆ ಎಲ್ಲರೂ ಹೇಳೋದು, ಯಾರು ಕಳ್ತನ ಮಾಡೋರು ಕಳ್ತನ ಮಾಡಿದ್ದೀನಿ ಅಂತ ಯಾರೂ ಒಪ್ಕೊಳ್ಳಲ್ಲ. ಹಿಂಗೆ ಹೇಳೋದು, ನಾನೇನು ತಗೊಂಡಿಲ್ಲ, ನಾನೇನು ಮಾಡಿಲ್ಲ, ನಾನು ನೋಡೇ ಇಲ್ಲ ಅಂತ ಹಿಂಗೆ ಹೇಳೋದು ಕಳ್ತನ ಮಾಡೋರೆಲ್ಲನ. ಇಲ್ಲ ಅಕ್ಕ, ನನ್ನ ದೇವ್ರಾಣೆಗೂ ಏನೋ ಮುಟ್ಟಿಲ್ಲ, ನನ್ನ ಕಾಲ್ಚೇನು ನೋಡಿಲ್ಲ. ಕಾಲ್ಚೇನು ಏನಾದ್ವು? ನಮ್ಮ ಮನೆಗೆ ಯಾರು ಬರಲ್ಲ. ನಮ್ಮ ಒಟಾರದ ಹೆಂಗಸ್ರು ಯಾರನ್ನ ಒಳಗಡೆ ಇದ್ದರೆ ಬರೋದು ಮಾತಾಡಿಸ್ಕೊಂಡು. ಬಂದ್ರೂ ಯಾರು ಇಂಥ ಕೆಲಸ ಮಾಡಲ್ಲ ನಮ್ಮ ಒಟಾರದ ಹೆಂಗಸ್ರು. ಅಂಥದ್ರಾಗೆ ನೀನೇ ಹೊಸ್ದಾಗಿ ಬಂದಿರೋದು. ಮತ್ತೆ ಅಲ್ಲಿ ಬಿಚ್ಚಿಟ್ಟವು ಏನಾದ್ರು ಹೇಳು. ನೋಡಿ ನನ್ನ ಕಾಲಲ್ಲೂ ಇಲ್ಲ. ನನ್ನ ಕಾಲ್ಚೇನು ಏನಾದ್ರು ಹೇಳು. ಅದಕ್ಕೇನೆ ಹೇಳ್ಬೇಕು. ಇವಾಗ ಹೇಳಲಿಲ್ಲ ಅಂದರೆ ನಾನು ಸುಮ್ಮನೆ ಬಿಡೋದಿಲ್ಲ. ನೋಡು ನನ್ನ ಕಾಲ್ಚೇನು ಏನಾದ್ವು? ಕಳ್ಳಿ ಇವಳು ಕಳ್ಳಿ. ಯಾಕೆ ಕಾಲ್ಚೇನು ತಳಿದ್ಯಾ? ಒಂದು ಕಾಲ್ಚೇನು ತಗೊಳ್ಳೋ ಯೋಗ್ಯತೆ ಇಲ್ವಾ ನಿನಗೆ? ಒಂದು ಜೊತೆ ಕಾಲ್ಚೇನು ತಗೊಳಕ್ಕಾಗಲ್ವಾ? ತಗೊಳಕ್ಕಾಗದೇ ಇರೋರೇನೆ ಈ ಥರ ಮಾಡೋದು. ಯಾಕೆ ಕಾಲ್ಚೇನು ತಗೊಂಡೆ? ನಮ್ಮ ಸೌಭಾಗ್ಯನವ ಫಸ್ಟ್ ಕೊಡೆ ಅವಳವ. ಎಲ್ಲಿದ್ದಾವೆ ಎಲ್ಲ ಚೆಕ್ ಮಾಡು ಅವಳ ಹತ್ರ. ಅಯ್ಯೋ ಇಲ್ಲ ಕಣಮ್ಮ, ಇಲ್ಲಿ ಇವಳ ಹತ್ರ ಇಲ್ಲ. ತಗೊಂಡೋಗಿ ಮನೆಗೆ ಇಟ್ಟು ಬಂದಿದ್ದಾಳೆ ಕಣಮ್ಮ ಇವಳು. ಮನೆಗಿಲ್ಲಿ ಇಟ್ಟು ಬಂದಿದ್ದಾಳೆ. ಹ್ಞೂ ಶಂಕ್ರಮ್ಮ, ಅವಳು ಮನೆಯಲ್ಲಿ ಇಟ್ಟು ಬಂದಿದ್ದಾಳೆ ತಗೊಂಡೋಗಿ. ಇಲ್ಲಿ ಬಂದ ತಕ್ಷಣ ಮತ್ತೆ ಸಿಗೆ ಬಿದ್ದರೆ ಕಷ್ಟ ಅಂತೇಳಿ ಮನೆಗೆ ಇಟ್ಟು ಬಂದು ಆಮೇಲೆ ಎಲ್ಲನ ರೊತ್ತುಡಿ ಮನೆಗೆ ಬಂದಿದ್ದಾಳೆ. ಚಪಾತಿ ಮಾಡೋಕ್ಕಿರೋ ತೊಡಿ ಮನೆ ಬೇಕಂತ ಹೇಳಿ. ಯಾಕೆ ಏನಾಯಿತು ದೀಕ್ಷಾ? ಯಾಕೆ? ಅಯ್ಯೋ ಚಿರು, ನೀನೇ ತಾನೇ ಹೇಳಿದ್ದು ಸೌಭಾಗ್ಯಕ್ಕರ ಮನೆಗೆ ಹೋಗೋ ಅಕ್ಕ ಒಳ್ಳೇದು ಕೊಡುತ್ತೆ ಅಂತ ನೀನೇ ತಾನೇ ಹೇಳಿದ್ದು. ಬಂದರೆ ನೋಡೋ ಅಕ್ಕ ಅವ್ರ ಮನೆಗೆ ಯಾರೂ ಇರಲಿಲ್ಲ, ನಾನು ಇದ್ದಾರೇನೋ ಅಂತ ಒಳಗಡೆ ಹೋಗಿದ್ಕೆ ನನ್ನ ಕಾಲ್ಚೇನಿಲ್ಲ, ಕಾಲ್ಚೇನು ಹೊತ್ಕೊಂಡಿದ್ಯಾ ಅಂತ ಹೇಳಿ ನನ್ನ ಮೇಲೆ ಕಳ್ತನದ ಆರೋಪ ಮಾಡ್ತಾ ಇದ್ದಾರೆ. ಅಯ್ಯೋ ಹೌದಾ? ಯಾಕೆ ಸೌಭಾಗ್ಯಕ್ಕ? ಚಿರು, ನಿನ್ನ ಹೆಂಡತಿ ಯಾರು ಇಲ್ಲದ ಮನೆಗೆ ಹೋಗಿ ಕಾಲ್ಚೇನು ಕದ್ದಿದ್ದಾಳೆ. ಕಾಲ್ಚೇನು ನಾನು ಅಲ್ಲಿ ಇಟ್ಟಿದ್ದೆ, ಅಲ್ಲಿಟ್ಟು ಯಾರ ಮನೆ ಹತ್ರನ ಹೋಗಿದ್ದೆ. ಒಳಗಡೆ ಬಂದು ಕಾಲ್ಚೇನು ಎತ್ಕೊಬಿಟ್ಟಿದ್ದಾಳೆ ಅವಳು. ಅದಕ್ಕೆ ಎಲ್ಲಿಟ್ಟಿದ್ದಾಳೆ ಕೊಡಕ್ಕೆ ಹೇಳು. ಕಳ್ಳಿ ಕಾಲ್ಚೇನು ತಗೊಂಡಿದ್ದಾಳೆ. ಒಂದು ಜೊತೆ ಕಾಲ್ಚೇನು ಕೊಡ್ಸೋ ನಿನ್ನ ಹೆಂಡತಿಗೆ. ಅಯ್ಯೋ ಅಕ್ಕ, ಅವಳು ಯಾಕೆ ತಗೊಂತಾಳೆ ಹೇಳ್ರಿ? ಅವಳು ತಗೊಂಬಲ್ಲ. ಇಲ್ಲ, ಅವಳೇ ತಗೊಂಡಿರೋದು. ತಗೊಂಬಲ್ಲ ಅಂತಲೇ ಹೇಳೋದು. ಕಳ್ತನ ಮಾಡಿದ್ದಾರೆ, ಯಾರು ಒಪ್ಕೊಂತಾರೆ ಹೇಳು? ಯಪ್ಪ ಚಿರು, ಯಪ್ಪ ಏನು ಇವ್ರು ಹಿಂಗೆ ಆಡ್ತಾ ಇದ್ದಾರೆ? ಅಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಏನು ಹಿಂಗೆ ಆಡ್ತಾ ಇದ್ದಾರೆ ಅಂತ ಇದ್ದಾಳಲ್ಲ ಇವಳು. ನಮ್ಮ ಒಟಾರದಲ್ಲಿ ಹೆಂಗಸ್ರು ಕಾಲ್ರು ಯಾರೂ ಇರಲಿಲ್ಲ, ಇವಳು ಯಾರು ಬಂದ್ಬಿಟ್ಲಲ್ಲ. ಚಿರು ಅದಕ್ಕೆ ನನ್ನ ಮದುವೆ ಆಗು ಅಂತ ಹೇಳಿದ್ದು. ನಾನು ನಿನ್ನ ಇಷ್ಟಪಟ್ಟಿದ್ದು ಅದಕ್ಕೆ. ಮತ್ತೆ ನಾನು ನಿನ್ನ ಇಷ್ಟಪಟ್ಟಿದ್ದು ಇದಕ್ಕೇನೆ. ಅಯ್ಯೋ ಹೋಗಿ ಕಳ್ಳಿನ ಮದುವೆ ಆಗಿದೆಯಲ್ಲ ನೀನು. ಕಳ್ಳಿ ಇವಳು, ಕಳ್ಳಿ ಕಾಲ್ಚೇನು ಕಳ್ಳಿ. ಚಿರು ನೋಡ್ಚಿರು, ಇವ್ರು ಒಟಾರದ ಹೆಂಗಸ್ರೆಲ್ಲ ಎಷ್ಟು ಅವಮಾನ ಮಾಡ್ತಾ ಇದ್ದಾರೆ. ನನಗೆ ತಾಂಡಿಲ್ಲ ಚಿರು, ನನ್ನ ಕಾಲ್ಚೇನು ನೋಡಿಲ್ಲ. ಅಯ್ಯೋ ಸೌಭಾಗ್ಯಕ್ಕ, ಕಾಲ್ಚೇನು ತಣ್ಣೆ. ನಿಮ್ದು ಎಷ್ಟು ರೇಟಿನ ಕಾಲ್ಚೇನು ಹೇಳಿ ನಾನು ಕೊಡ್ತೀನಿ, ಸರಿನಾ? ಬಾ ದೀಕ್ಷಾ. ಅಯ್ಯೋ ಹಂಗೆ ಮತ್ತೆ ದೀಕ್ಷಾ, ಇಲ್ಲೆಲ್ಲ ಹಿಂಗೆ ಮತ್ತೆ ಒಟಾರದ ಹೆಂಗಸ್ರು ಯಾರು ಇಲ್ಲದ ಮನೆಗೆ ಹೋದ್ರೆ ಹಿಂಗೇನೆ. ಬಾ. ಅಯ್ಯೋ ಏನು ಮಾಡಕ್ಕ, ಸಮಾಧಾನ ಮಾಡ್ಕೊ ಅಕ್ಕ. ನಾನು ಕೊಡ್ತೀನಿ ಅಕ್ಕ. ಕೊಡಬೇಕು ನನಗೆ. ನೀನು ಕೊಡ್ತೀನಿ ಅಂತ ಒಪ್ಕೊಂಡಿರೋದಕ್ಕೆ ಮಾತ್ರ ನಿನ್ನ ಹೆಂಡ್ತಿನ ಬಿಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಮ್ಮ ಹೆಂಗಸ್ರು ಒಟಾರದ ಹೆಂಗಸ್ರೆಲ್ಲ ಸೇರ್ಕೊಂಡು ಇಕ್ತಾ ಇದ್ವಿ ಸರಿಯಾಗೆ. ಇನ್ನೊಂದು 5 ನಿಮಿಷ ಇವನು ಬರಲಿಲ್ಲ ಅಂತಂದರೆ ಸರಿಯಾಗಿ ಇಟ್ಕೊಂಡು ಇಕ್ತಾ ಇದ್ವಿ. ಹೆಂಗೂ ಸಮಯಕ್ಕೆ ಸರಿಯಾಗಿ ಬಂದಾಗ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಬಿಡು ಸೌಭಾಗ್ಯ, ಹೋದ್ರೂ ಹೋಗ್ಲಿ, ಅವ್ನು ಕೊಡ್ತಾನಂತೆ ದುಡ್ಡ. ಅಯ್ಯೋ ನಾನು ತಗೊಂಡಿಲ್ಲ, ನೀವು ಯಾಕೆ ಒಪ್ಕೊಂತೀರಾ? ಮತ್ತೆ ಅವ್ರು ಹೊಡಿತಾರೆ, ಇಟ್ಕೊಂಡು ಹೊಡಿಸ್ಕೊ. ಬಾ ಸುಮ್ಮನೆ. ಇವಾಗ ಯಾರು ಇಲ್ಲದ ಮನೆಗೆ ಹೋಗಿರೋದು ನಮ್ಮದು ತಪ್ಪು. ಅಯ್ಯೋ ನಾನು ಊರಿಗೆ ಹೋಗ್ತೀನಪ್ಪ. ನಾನು ಇಲ್ಲಿರೋದಿಲ್ಲ. ಅಪ್ಪ ಎಂತೆಂತ ಆರೋಪ ಮಾಡ್ತಾರೆ. ಕಾಲ್ಚೇನು ಕಳ್ಳಿ ಅಂತ ಹೇಳಿ ನನ್ನ ಮೇಲೆ ಕಳ್ತನದ ಆರೋಪ ಮಾಡ್ತಾ ಇದ್ದಾರೆ.
ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.